ವೇದಿಕೆಯಲ್ಲಿ ಕುಳಿದಂಥ ಎಲ್ಲ ಸಮಿತಿಯ ಸದಸ್ಯರಿಗೂ ಅಧ್ಯಕ್ಷರಾದ ಜಗತ್ ಶೆಟ್ಟಿ ಅವರಿಗೂ ಎಲ್ಲರಿಗೂ ಈ ಒಂದು ಅಧ್ಯಕ್ಷರಾಗಿ ಬಂದಂಥ ಪೂರ್ಣಿಮಾ ವಿಠಲ ಪೂಜಾರಿ ಅವರಿಗೂ ಎಲ್ಲರಿಗೂ ನಮ್ಮ ಸಭೆಯ ಪರವಾಗಿ ಹೇಳಿಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವರ ಮುಂಭಾಗದಲ್ಲಿ ಉಳಿದಂಥ ಎಲ್ಲ ಸದಸ್ಯರಿಗೂ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಈ ವರ್ಷದ 15ನೇ ವರ್ಷದ ಈ ವರ್ಷ ನಮ್ಮ 15ನೇ ವರ್ಷದ ವರಮಹಾಲಕ್ಷ್ಮಿಯ ಹಬ್ಬ ಈ ವರ್ಷ ಆಗಸ್ಟ್ 18/8/24ರಂದು ಸ್ವಾಮಿನಾರಾಯಣ ಮಂದಿರದಲ್ಲಿ ನಡೆಯಲಿಕ್ಕಿದೆ. ಅದರ ಪ್ರಕಾರ ನಮ್ಮಲ್ಲಿ ಇವಾಗ ನಮ್ಮ ದೊಡ್ಡ ಬಜೆಟ್ ಇಟ್ಕೊಂಡಿದ್ದೇವೆ. ನಾವು ಕಳೆದ ಒಂದು 9 ಲಕ್ಷದ ಬಜೆಟ್ ನಮ್ಮಲ್ಲಿ ಇದೆ ಇವಾಗ. ಇದೇ ಆದ ಕಾರಣ ನಿಮ್ಮಿಂದ ಎಲ್ಲರಿಗೂ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ನಮ್ಮಲ್ಲಿ ಧನ ಸಹಾಯವನ್ನು ಎಲ್ಲರೂ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಂಡು ಅತಿ ವಿಶೇಷವಾದ ಈ ಪ್ರೋಗ್ರಾಮ್ ಅನ್ನು ಚೆನ್ನಾಗಿ ನಡೆಸಿಕೊಡ್ಬೇಕಾಗಿ ನಿಮ್ಮೆಲ್ಲರೂ ಕೇಳಿದ ಸಭೆಯ ಪರವಾಗಿ ಸಮಿತಿಯ ಪರವಾಗಿ ಹೇಳಿಕೊಡ್ತಾ ಇದ್ದೇನೆ. ಮತ್ತು ಆಟಿನ ವಿಷಯದಲ್ಲಿ ಆಟ ಅಂತ ಹೇಳಿದ್ರೆ ಎಲ್ಲ ಜನರಿಗೂ ವಿಶೇಷ ಅಂತ ಹೇಳುವುದಿಲ್ಲ. ಬಡ ಪರಿಸ್ಥಿತಿಯ ದಿನ ಆಟಿ ತಿಂಗಳು. ಯಾರ ಮನೆಯಲ್ಲಿ ಊಟಕ್ಕೆ ಸಹ ಗತಿ ಇರುವುದಿಲ್ಲ, ಊಟಕ್ಕೆ ಅನ್ನ ಇಲ್ಲ, ಬಟ್ಟೆ ಮೈಗೆ ಬಟ್ಟೆ ಇಲ್ಲದ ಪರಿಸ್ಥಿತಿ. ಅಂತ ಪರಿಸ್ಥಿತಿಯಲ್ಲಿ ಆಟಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದೀಗ ನಮ್ಮಲ್ಲಿ ಖುಷಿ ಪಟ್ಟಂತ ಹಬ್ಬ ಇದು. ಊರಿನಲ್ಲಿ ಆದ್ರೆ ಬಡ ಪರಿಸ್ಥಿತಿಯ ದಿನ. ಇವತ್ತು ನೋಡಿ ನಮ್ಮ ಜಗನ್ನಾಥ ಶೆಟ್ಟಿ ಒಂದು ನೋಡಿ ಅವರು ಭತ್ತ ಕಳಿಸಿಕೊಟ್ರೆ ನಾವು ಭತ್ತ ದೊಡ್ಡ ಇವತ್ತು ಆಟಿ ಮಾಡ್ತಾ ಇದ್ದೇವೆ. ಈಗ ಆಟಿ ಪರಿಸ್ಥಿತಿ ಹಾಗೆ. ಮಳೆಗಾಲದಲ್ಲಿ ಯಾರ ಮನೆಯಲ್ಲೂ ಅಕ್ಕಿ ಇರುವುದಿಲ್ಲ ಸ್ವಾಮಿ. ಹಾಗಾದ್ರೆ ನೋಡಿ ಒಬ್ಬರಿಗೆ ಒಂದು ಉದ್ಯೋಗ ಉಳಿಸ್ಕೊಡ್ತಾ ಇದ್ದೇವೆ. ಮಗುವರಿಗೆ ಎಲ್ಲಿ ನೀವು ಉದ್ಯೋಗ ಅಂತ ಕೇಳಿದ್ರೆ ನನಗೆ ಎಲ್ಲಿಯೂ ಕಡೆಯಿಲ್ಲದ ಗೋಡಲ್ಲಿ ಜಾಗವನ್ನು ನಾವು ಕೊಡಿ ಅಂತ ಹೇಳಿದಂತೆ ದೇವರಲ್ಲಿ. ಅವರಿಗೆ ಬೈಲಂತ ಹೇಳಿದ್ರೆ ಸಮುದ್ರ ಗೊತ್ತಾಯ್ತಲ್ಲ. ಮತ್ತು ಒಳ್ಳೆ ಬೇಸಾಯ ನಮ್ಮ ಜಗನ್ನಾಥ ಶೆಟ್ಟಿ ಇದ್ದವರು ಹಾಗೆ ಎಲ್ಲ ಶೆಟ್ಟಿಪುರ ಬೇಸಾಯಪುರ ಒಳ್ಳೆ ಬೇಸಾಯ. ಮಳೆಗಾಲದಲ್ಲಿ ಅವರಿಗೆ ಅವ್ರ ಮನೆಗೆಲ್ಲ ಹೋಗಿ ಸಾಲ ಕೊಡುವರು ಜಾಸ್ತಿ. ಹೌದಲ್ವಾ? ಅಂದ್ರೆ ಎಲ್ಲ ಊರಲ್ಲಿ ನಮ್ಮೂರಲ್ಲಿ ಸಹ ಎಲ್ಲರೂ ಹಾಗೆ ನಗರಗಳಿಗೆ ಮಳೆಗಾಲ ಬಂತಂದ್ರೆ ಕಷ್ಟ ಪರಿಸ್ಥಿತಿ. ಯಾಕೆಂದ್ರೆ ಕಡಲ ಸಮುದ್ರದ ಅಬ್ಬರ, ಅದರಲ್ಲಿ ಅವನಿಗೆ ಕೈ ಮುಗಿತಾ ಇರ್ತಾರೆ. ಯಾವಾಗ ನೀವು ತಣ್ಣಗಾಗ್ತೀವಿ, ನಾನು ಯಾವಾಗ ನನ್ನ ಬೈಲಿಗೆ ಬರುವುದಂತ. ಅದೇ ರೀತಿ ಆ ಸಂದರ್ಭದಲ್ಲಿ ಎಲ್ಲರೂ ಜನರು ಮೂಡ್ಲಾಗಿರ್ತಕ್ಕ ಗಂಟೆ ಬೇಸೆ ಇರ್ತಕ್ಕ ವಿಶೇಷ ಬೇಸೆ ಅಂದ್ರೆ ಸಿಕ್ಕರೆ ಮಾಡುವಂತಹದ್ದು. ಅವರಲ್ಲಿ ಹೋಗಿ ಮಳೆಗಾಲದಲ್ಲಿ ನಮಗೊಂದು 2-3 ಅಕ್ಕಿ ಕೊಡಿ, ನನ್ನ ರೊಟ್ಟಿ ಚಾಲು ಆದ್ಮೇಲೆ ನಾವು ಕೊಡ್ತೇವೆ ನಿಮಗೆ ಅಂತ ಹೇಳಿ ಅಲ್ಲಿಂದ ಅಕ್ಕಿ ತಂದು ಮಕ್ಕಳ ಮನೆ ಸಾಕ್ತಾ ಇದ್ರು. ಅಂತ ಪರಿಸ್ಥಿತಿ ಆಟಕ್ಕಿಲ್ಲಾಗಿರ್ತದೆ. ಆಟಗಳು ತಿನ್ನಲಿಕ್ಕೆ ಅನ್ನ ಎಲ್ಲ ಮೈಗೆ ಬಟ್ಟೆ ಇಲ್ಲದ ಪರಿಸ್ಥಿತಿ. ಅದನ್ನಲ್ಲಿ ಇವತ್ತು ನಾವು ಆಟಿ ಹಬ್ಬ ಮಾಡ್ತೇವೆ. ಸಂತೋಷದಿಂದ ಎಲ್ಲ ಕೂಡಿ ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಇದೊಂದು ವಿಶೇಷತ, ನಮ್ಮವರು ವಿಶೇಷ ಒಂದು ಹಬ್ಬ ಅಂತ ಹೇಳಿದ್ರು ಹೊರಬಹುದು. ಇದಾಯ್ತಲ್ಲ. ಅದೇ ರೀತಿಯಲ್ಲಿ ಈಗ ನಾವು ಮಾಡುವಂತ ಈ ವರಮಹಾಲಕ್ಷ್ಮಿ ಉತ್ಸವ 18/8 ಆಗಸ್ಟ್ 2024ರಂದು ನಡೆಯಲಿಕ್ಕಿದೆ. ಆದ್ರೆ ನಿಮ್ಮೆಲ್ಲರೂ ವಿನಂತಿ ಆದಷ್ಟು ಧನ ಸಹಾಯವನ್ನು, ಯಾಕೆ ನಾವು ಪ್ರಾಜೆಕ್ಟ್ ಭಾರಿ ದೊಡ್ಡ ಯಕ್ಷಗಾನ ಗಿಕ್ಷಣ ಊಟ ಗೀಟ ಪ್ರತಿಯೊಂದು ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದೇವೆ. ಅದನ್ನು ನೀವು ಆದಷ್ಟು ಸಹಕಾರ ಮಾಡಿ ನನ್ನ ಧನವನ್ನು ಹೆಚ್ಚು ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಂಡು ನನ್ನ 2 ಮಾತನ್ನು ನಾನು ಮುಗಿಸ್ತಿದ್ದೇನೆ.